ಮುಂಗೋಪ ದೂರ ಮಾಡಲಿಕ್ಕೆ ಮೊದಲು ನಿಮ್ಮ ಪಿತ್ತವನ್ನು ಕಡಿಮೆ ಮಾಡಿಕೊಳ್ಳಿ. ಕಾಮವಾಸನೆ ಅತಿ ಹೆಚ್ಚಾಗಿ ನಿಮ್ಮಲ್ಲಿ ಕಂಡು ಬಂದರೆ ನೀವು ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ. ಬಲಷ್ಟನಾಗಿರೋನು ಕೋಪ ಬರೋದಿಲ್ಲ, ಬಲಹೀನರಿಗೆ ಮಾತ್ರ ಕೋಪ ಬರೋದು. ನೀವು ಸುಮ್ಮನೆ ಕೂತಿದ್ದಾಗ, ಏನು ಮಾಡ್ದಿರ ಕೂತಿದ್ದಾಗ ಮಾತ್ರ ಇದು ಕಾಡ್ತದೆ. ಆದ್ದರಿಂದ ಶಾರೀರಿಕ ಪರಿಶ್ರಮವನ್ನು ಹೆಚ್ಚು ಮಾಡಿ. ಜ್ಞಾನ, ಧ್ಯಾನ, ಗಾನ ಈ ಮೂರನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಕೋಪವನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೋಬೋದು. ಗುರುದೇವ್, ಕೆಲಸದ ವಾತಾವರಣದಲ್ಲಿ ರಾಜಕೀಯ ಪಕ್ಷಪಾತ ಮತ್ತು ಅಸೂಯೆ ಇದ್ದಾಗ ಅದನ್ನು ಮೆಟ್ಟಿ ನಿಲ್ಲುವುದು ಹೇಗೆ? ಅಕ್ಕ ಮಹಾದೇವಿದೊಂದು ವಚನ ಇದೆ ಸುಂದರವಾದ. ಅಡವೆಯಲ್ಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಳಂತಂದಯ್ಯ ಅಂತ. ಸಮುದ್ರದ ತೀರದಲ್ಲಿ ಮನೆಯೊಂದನ್ನು ಮಾಡಿ ಅಲೆಗಳಿಗೆ ಅಂಜಿದರೆ ಹೇಗೆ, ಸಂತೆಯಲ್ಲೊಂದು ಮನೆ ಮಾಡಿ ಶಬ್ದಕ್ಕೆ ಅಂಜಿದರೆ ಅವ್ರಿಗೆ ನಾನೇನು ಹೇಳೋದು ಅಂತ ಹೇಳೋ ಹಾಗೆ ಈ ಸಮಾಜದಲ್ಲಿ ಇವೆಲ್ಲ ರಾಜಕಾರಣ ಇದ್ದೇ ಇರ್ತದೆ. ಎಲ್ಲಿ ಜನರಿರ್ತಾರೋ ಅಲ್ಲಿ ರಾಜಕಾರಣ ಇರ್ತದೆ. ಆದ್ದರಿಂದ ನೀವು ಅದನ್ನು ಇದನ್ನು ಹೋಗಿಸ್ಬೇಕು ಅಂತ ಅಂದ್ಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆ ಏನು ಮಾಡೋಕ್ಕೆ ಸಾಧ್ಯನೋ ಅದು ಬೇರೆಯವ್ರಿಗೆ ಮಾಡಿ, ಮಿಕ್ಕಿದ್ದು ನೀವು ಸುಮ್ಮನಿರಿ, ತೆಪ್ಪಗಿರಿ. ಗೊತ್ತಾಯ್ತಲ್ಲ ಗುರುದೇವ್, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ ಅನ್ನೋ ಗಾದೆ ಮಾತಿದೆ. ನನ್ನ ಮುಂಗೋಪವನ್ನು ನಿಗ್ರಹಿಸುವುದು ಹೇಗೆ? ಕೋಪದಲ್ಲಿ ಮೂಗು ಕೊಯ್ಕೊಂಡ್ರೆ ಶಾಂತವಾದ್ಮೇಲೆ ಬರುತ್ತಾ ಅಂತ ಇದೆ ಇದು ಗಾದೆ ಮಾತು. ಅದಕ್ಕೆ ಈ ಮುಂಗೋಪವನ್ನು ನಿಲ್ಲಿಸ್ಲಿಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ನೀವು ಕೇಳಿದ್ರೆ, ಮುಂಗೋಪ ದೂರ ಮಾಡಲಿಕ್ಕೆ ಮೊದಲು ನಿಮ್ಮ ಪಿತ್ತವನ್ನು ಕಡಿಮೆ ಮಾಡಿಕೊಳ್ಳಿ. ವಾತ, ಪಿತ್ತ, ಕಫ ನಿಮ್ಮಲ್ಲಿ ಈ 3 ದೋಷ ಇದೆಯಲ್ಲ, ಈ 3 ದೋಷದಲ್ಲಿ ಪಿತ್ತ ಹೆಚ್ಚಾದಾಗ ಕೋಪ ನೆತ್ತಿಗೆ ಇರ್ತದೆ. ಅದರಿಂದ ಕೋಪ ಹೆಚ್ಚು ಬಂದಾಗಲೂ ಹೇಳ್ತಾರೆ ಇವ್ನು ಪಿತ್ತ ನೆತ್ತಿಗೆ ಏರಿದೆ ಅಂತ. ಏನು ಮಾಡ್ತಾರೆ, ತಲೆಗೆ ತಣ್ಣೀರು ಹಾಕ್ತಾರೆ. ಇದನ್ನು ತಿಳ್ಕೊಳ್ಳಿ, ನನ್ನ ಪಿತ್ತ ಹೆಚ್ಚಾಗಿದೆ, ಕೋಪ ಬರ್ತಾಯಿದೆ. ನಿಮ್ಮ ಪಿತ್ತ ಪ್ರಕೃತಿಯವರು ತಮ್ಮ ಪ್ರಕೃತಿಯನ್ನು ಸುಧಾರಿಸ್ಕೋಬೇಕು. ಪಿತ್ತ ಪ್ರಕೃತಿಯವರು ಹೆಚ್ಚು ಹೊತ್ತು ಖಾಲಿ ಹೊಟ್ಟೆಯಲ್ಲಿದ್ದರೆ ಪಿತ್ತ ಹೆಚ್ಚಾಗತ್ತೆ, ಕೋಪ ತಲೆಗೆ ಇರ್ತದೆ. ಆಗ ಅವ್ರ ಮೇಲೆ ಅವ್ರ ಹತೋಟಿಗೆ ಇರೋದಿಲ್ಲ, ಅವ್ರ ಹತೋಟಿಲಿ ಅವ್ರು ಇರೋಕ್ಕಾಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಮೊದಲನೇದು ನಿಮ್ಮ ಪಿತ್ತವನ್ನು ನೀವು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅದಕ್ಕೆ ತಕ್ಕಾಗೆ ಆಯುರ್ವೇದ ಸಲಹೆಗಾರನ ಕೇಳಿ, ಆಯುರ್ವೇದದಲ್ಲಿ ಇದಕ್ಕೆ ಉಪಾಯ ಇದೆ, ಇದನ್ನು ಸರಿ ಮಾಡಿಕೊಳ್ಳಿ. ಎರಡನೇದು ಪ್ರಾಣಾಯಾಮ, ಧ್ಯಾನವನ್ನು ಮಾಡ್ತಾ ಬನ್ನಿ. ಇದರಲ್ಲಿ ನಿಮ್ಮ ಪ್ರಜ್ಞೆ ಹೆಚ್ಚಾಗತ್ತೆ. ಪ್ರಜ್ಞೆ ಹೆಚ್ಚಾದಾಗ ನಿಮ್ಮ ಕೋಪ ತಾಪಗಳೆಲ್ಲ ಕಡಿಮೆ ಆಗ್ತದೆ. ಮೂರನೇದೇನು ಅಂದರೆ, ಕೋಪದ ಹಿಂದೆ ಆಸೆ ಇದೆ. ಆಸೆ ಇಲ್ಲದಿದ್ದರೆ ಕೋಪ ಬರಲಿಕ್ಕೆ ಸಾಧ್ಯವಿಲ್ಲ. ಆಸೆಯ ಜೊತೆಗೆ ಬಲಹೀನತೆ ಇದೆ. ಬಲಷ್ಟನಾಗಿರೋನು ಕೋಪ ಬರೋದಿಲ್ಲ, ಬಲಹೀನರಿಗೆ ಮಾತ್ರ ಕೋಪ ಬರ್ತದೆ. ಯಾಕೆಂದರೆ ಬಲಹೀನರಿಗೆ ಅನ್ನಿಸ್ತದೆ ನನ್ನ ಕೈ ಮೀರಿದೆ ಎಲ್ಲ ಅಂತ. ಅದಕ್ಕೆ ಜ್ಞಾನ, ಧ್ಯಾನ, ಗಾನ ಈ ಮೂರನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ನೋಡಿ, ನಿಮ್ಮ ಕೋಪದ ಮೇಲೆ ನೀವು ಸ್ಥಿಮಿತವನ್ನು ಪಡ್ಕೋಬೋದು, ಕೋಪವನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೋಬೋದು. ಗುರುದೇವ್, ಕಾಮವಾಸನೆಯ ವಿಚಾರಗಳು ನನ್ನನ್ನು ಪದೇ ಪದೇ ಕಾಡುತ್ತವೆ. ಇದರಿಂದ ಹೊರಬರುವ ಮಾರ್ಗವನ್ನು ದಯವಿಟ್ಟು ತಿಳಿಸಿ. ಕಾಮವಾಸನೆ ಅತಿ ಹೆಚ್ಚಾಗಿ ನಿಮ್ಮಲ್ಲಿ ಕಂಡು ಬಂದರೆ ನೀವು ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ ಆ ಶಕ್ತಿಯನ್ನು ಪ್ರೇಮದ ರೂಪದಲ್ಲಿ ಪರಿವರ್ತನೆ ಮಾಡ್ಬೋದು. ಒಂದು. ಎರಡನೆಯದು, ನೀವು ವ್ಯಸ್ತರಾಗಿಲ್ಲದಿದ್ದರೆ ಈ ಅವಸ್ಥೆಗೆ ನೀವು ಬಲಿಯಾಗ್ತೀರ. ನಿಮಗೆ ಎಷ್ಟೇ ಕಾಮವಾಸನೆ ಇದ್ದರೂ ಸಹ ನೀವು ಒಂದು ಪರೀಕ್ಷೆ ಸಮಯಲ್ಲಾಗಲಿ ಅಥವಾ ಏನಾದರೂ ತುಂಬ ಕೆಲಸ ಇದ್ದಾಗಲಿ ಆವಾಗ ಆ ವಾಸನೆ ನಿಮ್ಮನ್ನು ಕಾಡೋದಿಲ್ಲ. ನೀವು ಸುಮ್ಮನೆ ಕೂತಿದ್ದಾಗ, ಏನು ಮಾಡ್ದಿರ ಕೂತಿದ್ದಾಗ ಮಾತ್ರ ಇದು ಕಾಡ್ತದೆ. ಆದ್ದರಿಂದ ಶಾರೀರಿಕ ಪರಿಶ್ರಮವನ್ನು ಹೆಚ್ಚು ಮಾಡಿ. ಹೆಚ್ಚು ಶಾರೀರಿಕ ಪರಿಶ್ರಮ ಮಾಡದಿದ್ದರೆ ಶರೀರದಲ್ಲಿರ್ತಕ್ಕಂಥ ಆ ಊರ್ಜಾ ಅದು ಕಾಮವಾಸನೆಯಾಗಿ ಬದಲಾಗ್ತದೆ. ಅದಕ್ಕೆ ಹೆಚ್ಚು ಪರಿಶ್ರಮ ಮಾಡಬೇಕು, ಎರಡನೆಯದು. ಮೂರನೆಯದು, ಆಹಾರದ ಮೇಲೆ ಒಂದು ನಿಗಾವನ್ನು ಇಟ್ಟಿರಬೇಕು. ಮಿತವಾದ ಆಹಾರ ಮಾಡಿದ್ರೂ ಕೂಡ ನಿಮಗೆ ಅತಿ ಕಾಮುಕತೆ ಕಾಡೋದಿಲ್ಲ. ಗೊತ್ತಾಯ್ತಲ್ಲ. ನಾವು ಸಾಧಕರಿಗೆ ಒಂದು ಅಂತರಂಗ ವಾರ್ತೆ ಅನ್ನೋ ಪುಸ್ತಕದಲ್ಲಿ ಹಲವಾರು ಈ ಥರದ ಉಪಾಯಗಳನ್ನ
ಹೇಳಿದ್ದೀವಿ, ನೀವು ಅದನ್ನು ತೆಗೆದು ನೋಡ್ರಿ. ಮತ್ತು ಪ್ರವೃತ್ತಿ ಇವಾಗ ಎಷ್ಟೋ ಈ ಕಾಮವಾಸನೆಯಿಂದ ತುಂಬ ಕೆಟ್ಟ ಕೆಲಸಗಳನ್ನ ಮಾಡಿ ಜೈಲಿಗೆ ಸೇರಿದಂಥ ವ್ಯಕ್ತಿಗಳು ಇದ್ದಾರೆ. ನ್ಯೂಯಾರ್ಕ್ ಜೈಲಿನಲ್ಲಿರೋ ಒಬ್ಬ ವ್ಯಕ್ತಿ ಎಷ್ಟೋ ಜನ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟವನು, ಹಾಳು ಮಾಡಿದವನು, ಅವ್ನು ಕೊಲೆ ಮಾಡಿದವನು ಅಂಥವನು ಅಲ್ಲ. ಅವನ್ನ ನಿನ್ನ ಸಲಹೆ ಏನಪ್ಪ ಅಂತ ಕೇಳಿದ್ರೆ ಅವನಂದ ಈ ಪ್ರೋನೋಗ್ರಫಿ ಇದೆಯಲ್ಲ, ಈ ಚಿತ್ರಗಳು, ಇದನ್ನೆಲ್ಲ ಬ್ಯಾನ್ ಮಾಡಿ ಅನ್ನೋದು. ಇದರಿಂದನೇ ನನ್ನ ಬುದ್ಧಿ ಕೆಟ್ಟಿತ್ತು ಅಂತ. ಸರಿಯಾಗಿರ್ತಾರೆ ಮಕ್ಕಳು, ಯುವಕರು, ಆದರೆ ಹೆಚ್ಚು ಈ ಪ್ರವೃತ್ತಿ, ಈ ಪುಸ್ತಕಗಳನ್ನ ನೋಡೋದು, ಆ ಚಿತ್ರಗಳನ್ನ ನೋಡೋದು, ಆ ಚಿತ್ರಗಳನ್ನ ನೋಡ್ತಾ ಬುದ್ಧಿಗೆ ಅದೇ ಥರ ರಾಸಾಯನಿಕ ಪ್ರತಿಕ್ರಿಯೆ ಶರೀರದಲ್ಲಿ ಉಂಟಾಗತ್ತೆ. ಆಗ ಅವರ ಸ್ಥಿಮಿತದಿಂದ, ಅವರ ಹಿಡಿತದಿಂದ ಅವರ ಮನಸ್ಸು ಬುದ್ಧಿ ಹೊರಗೆ ಹೋಗ್ತದೆ. ನಮ್ಮ ಹಿಡಿತದಲ್ಲಿ ನಮ್ಮ ಮನಸ್ಸು ಬುದ್ಧಿ ಇಲ್ಲದಿದ್ದರೆ ಎಲ್ಲ ಥರದ ಅತ್ಯಾಚಾರ ಅನಾಚಾರಗಳು ನಮ್ಮಿಂದ ಆಗ್ಬಿಡ್ತದೆ. ಆದ್ದರಿಂದ ಪ್ರಜ್ಞಾವಂತರಾಗಿರಲಿಕ್ಕೆ ನಮಗೆ ನಮ್ಮ ಭಾವನೆಗಳ ಮೇಲೆ ಒಂದು ಸ್ವಾಮಿತ್ವ ಬೇಕು. ಭಾವನೆಗಳ ಮೇಲೆ ಸ್ವಾಮಿತ್ವ ಬರಬೇಕಿದ್ರೆ ಆಹಾರ, ವಿಚಾರ, ವ್ಯವಹಾರವನ್ನು ನೋಡ್ತಾ ಇರಬೇಕು. ಅದಕ್ಕೆಲ್ಲ ಮೂಲವಾದದ್ದು ಪ್ರಾಣಾಯಾಮ, ಯೋಗ, ಧ್ಯಾನ, ಇವೆಲ್ಲ ಅದಕ್ಕೆ ಉಪಯೋಗವಾಗ್ತದ್ದು. ಮಿತವಾದ ಆಹಾರ, ಒಳ್ಳೆಯ ಸಂಗತ, ನಿಮ್ಮ ಸಂಘ ಹೇಗಿದೆಯೋ, ನೀವು ಯಾರ ಜೊತೆ ನಿಲ್ತಿರೋ ಕೂಡ್ತಿರೋ, ನಿಮ್ಮ ಸಹವಾಸ ಕೆಟ್ಟರೆ ಎಲ್ಲ ಕೆಡ್ತದಪ್ಪ.